ನೀವು ಕೂಡ ಸಚಿವ ಸಂಪುಟ ಸೇರುವಂತ ನಿರೀಕ್ಷೆಯಲ್ಲಿ ಇದ್ದೀರಿ. ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದಿರಿ, ಭರವಸೆ ಸಿಕ್ಕಿದ್ಯಾ? ಮತ್ತೆ ಇವತ್ತು ಡೆಲ್ಲಿಲಿ ಬಂದಿದ್ದೀರಿ, ಕಡೆ ಅಂತ ಪ್ರಯತ್ನ ಅಂತ ನೋಡಿ. ಈಗಾಗಲೇ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಂಘಟನಾ ಚತುರ ಕೆಪಿಸಿಸಿ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ ನಂತರ ಮುಖ್ಯಮಂತ್ರಿ ಆಗ್ತಕ್ಕಂಥ ಪದಗ್ರಹಣ ಸಮಾರಂಭವನ್ನು 3ನೇ ತಾರೀಕಿಗೆ ಆಯೋಜನೆ ಮಾಡಿವಿ. ಮತ್ತು ಎಲ್ಲ ಶಾಸಕರು ಪ್ರಯತ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ, ರೈತರ ಕೋಟಾದಲ್ಲಿ ಏನಾದ್ರು ಒಂದು ಮಂತ್ರಿ ಮಾಡುವಂಥ ಅವಕಾಶಕ್ಕೆ ಮಾಡ್ರಿ. ಇಲ್ಲ ಮಾಡದೇ ಇದ್ರು ನಾ ಏನು ಬೇಜಾರು ಮಾಡ್ಕೋದಿಲ್ಲ. ಆದ್ರೆ ಒಂದು ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗ್ಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತೆ ಎಲ್ಲರೂ ಮಾಡ್ಬೇಕಾದ್ರೆ ಕಷ್ಟ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಬಹಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ಕೊಡದೇ ಇದ್ರು ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡುವಂತ ವ್ಯವಸ್ಥೆ ನಮ್ಮ ಪರಂಪರೆ ಇದೆ. ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಅಂತ ಪ್ರಯತ್ನದಲ್ಲಿ ಪಾರ್ಟಿ ಅವಕಾಶ ಕೊಡ್ತಿದ್ರೆ ಪಕ್ಷದ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧರಾಗಿರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.